ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರಿಯಾ ಚವಾಣ್ ಬ್ಲಾಗ್ಸ್. ನನ್ನ ಹೆಸರು ಪ್ರಿಯಾ. ನಾರ್ಮಲ್ ಮ್ಯಾಗಿಕ್ಕಿಂತ ಹಿಂಗೆ ಡಿಫ್ರೆಂಟ್ ಮ್ಯಾಗಿ ಮಾಡ್ಕೊಂಡು ತಿನ್ನೋದು ಒಂದೇನೋ ಶಾಕ್ ಥರ ಆಗಿಬಿಟ್ಟೈತಿ ಈಗ ಎಲ್ಲರಿಗೂ. ಹೀಗಾಗಿ ನಾನು ಏನು ಮಾಡಿದೆ ಅಂದ್ರೆ ಚಿಕನ್ ಮ್ಯಾಗಿ ಮಾಡಬೇಕು ಅಂಥೇಳಿ ಡಿಸೈಡ್ ಮಾಡಿದೆ. ಇದರ ರೆಸಿಪಿನೂ ಕೂಡ ನಾನು ಮೊದಲು ಒಂದು ಸತಿ ಟ್ರೈ ಮಾಡಿದೆ. ನನಗಿದು ಭಾಳ ಚಲೋ ಅನ್ನಿಸ್ತು. ಅದಕ್ಕೆ ನಾನು ನಿಮಗೆಲ್ಲರಿಗೂ ಈ ರೆಸಿಪಿನ ಶೇರ್ ಮಾಡಬೇಕು ಅಂಥೇಳಿ ಅಂದ್ಕೊಂಡು ವಿಡಿಯೋ ಮಾಡಾಕತ್ತೀನಿ ನೋಡ್ರಿ. ನಾ ಇಲ್ಲಿ ಚಿಕನ್ ತೊಗೊಂಡಿನಿ. ಅಂದರೆ ಚಿಕನ್ ಹೆಂಗೆ ತೊಗೋಬೇಕಂದ್ರೆ ಬರೀ ಬ್ರೆಸ್ಟ್ ಪೀಸ್ ಇರ್ತೈತಲ್ಲ ಅದನ್ನಷ್ಟೇ ತೊಗೋಬೇಕು. ಅದನ್ನಷ್ಟೇ ತೊಗೊಂಡು ನಾನು ಸಣ್ಣಂಗೆ ಕಟ್ ಮಾಡಿಕೊಂಡು ಚೆಂದಂಗೆ ಹಳದಿ ಮತ್ತು ಉಪ್ಪು ಹಾಕಿ ವಾಶ್ ಮಾಡ್ಕೊಂಡು ಇಟ್ಮೇಲೆ ನಾನೇನು ಮಾಡೀನಿ, ಒಂದು ಸ್ವಲ್ಪ ಹಳದಿ, ಒಂದು ಸ್ವಲ್ಪ ಉಪ್ಪು, ಆಮೇಲೆ ಒಂದು ಅರ್ಧ ಲಿಂಬೆ ಹಣ್ಣು ಇಷ್ಟು ಹಾಕಿ ನಾನೇನು ಮಾಡೀನಿ ಅಂದ್ರೆ ಸಣ್ಣಂಗೆ ಕಟ್ ಮಾಡ್ಕೊಂಡಿನಿ ಚಿಕನ್ ಪೀಸ್ನ. ಭಾಳ ಚೆಂದಂಗೆ ಕಟ್ ಮಾಡ್ಕೋಬೇಕು ಅಂದ್ರೆ ಅದರ ಟೇಸ್ಟ್ ಬರ್ತೈತಿ. ಆಮೇಲೆ ನಾನು ಏನು ಮಾಡೀನಿ ಅಂದ್ರೆ ಅದನ್ನು ಒಂದು 6 ತಾಸು ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಟ್ಟಿನಿ. ಇಲ್ಲಿ ಲೆಮನ್ ಹಾಕ್ಕೋಬೇಕು ನೋಡಿರಿ. ನಿಮಗೆ ಚಿಕನ್ ಎಷ್ಟು ಹೇಳಬೇಕಪ್ಪ ಅಂತಂದ್ರೆ ಒಂದು ದೊಡ್ಡ ಪೀಸ ಒಂದು 3 ತೊಗೊಂಡಿನಿ ನೋಡಿರಿ ಅಷ್ಟೇ. ಅದನ್ನು 3 ತೊಗೊಂಡು ಸಣ್ಣಂಗೆ ಕಟ್ ಮಾಡಿಕೊಂಡು ನಾ ಇಲ್ಲಿ ಇಟ್ಕೊಂಡಿನಿ. ಆಮೇಲೆ ನಾ ಇಲ್ಲಿ 1 ಉಳ್ಳಾಗಡ್ಡಿ ತೊಗೊಳಕತ್ತೀನಿ. 1 ಪ್ಯಾಕೆಟ್ ಮ್ಯಾಗಿಗೆ 2 ಹಸಿಮೆಣ್ಸಿಕಾಯಿ ತೊಗೊಂಡಿನಿ. ಆಮೇಲೆ ಒಂದು 5ರಿಂದ 6 ಹೋಳು ಬೆಳ್ಳುಳ್ಳಿನ ತೊಗೊಂಡಿನಿ. ಶುಂಠಿ ಇಷ್ಟ ಇದ್ದವ್ರು ಹಾಕೋಬೋದು, ಇಲ್ಲಂತಂದ್ರೆ ಅದು ಆಪ್ಷನಲ್ ಇರ್ತೈತಿ. ನಿಮ್ಗೆ ಇಷ್ಟ ಆಯ್ತಂದ್ರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕೋಬೋದು. ನಾ ಇಲ್ಲಿ ಬೆಳ್ಳುಳ್ಳಿನ ಹೆಂಗೆ ಕಟ್ ಮಾಡಿದ್ದೀನಿ ನೀವು ಆಗಲೇ ನೋಡಿರಿ ಅನಿಸ್ತೈತಿ. ಒಂದು ಸ್ವಲ್ಪ ಚೆಂದಂಗೆ ಸ್ಮ್ಯಾಶ್ ಮಾಡಿಕೊಂಡು ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಇಷ್ಟೆಲ್ಲ ತೊಗೊಂಡಿನಿ. ಆಮೇಲೆ ಒಂದು ಪಾತ್ರೆ ಒಳಗೆ ನಾನು ಚೆಂದಂಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಚಿಕನ್ ಅದನ್ನು ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು. ಎಣ್ಣೆ ಕಮ್ಮಿ ಇತ್ತಂದ್ರೆ ನೀವು ಎಷ್ಟು ಎಣ್ಣೆ ತಿಂತೀರಿ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ನಾ ಇಲ್ಲೊಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿನಿ. ಇದನ್ನು ಚೆಂದಂಗೆ ಅಂದ್ರೆ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಬರಬೇಕು, ಮ್ಯಾಗಿ ಒಳಗೆ ಚಲೋ ಅನ್ನಿಸ್ತೈತಿ ಅಂಥೇಳಿ. ಆಮೇಲೆ ನಾ ಏನು ಮಾಡಿದೆ ಅಂದ್ರೆ ಎಲ್ಲ ಏನು ಚಿಕನ್ ಚೆಂದಂಗೆ ನಾನು ಹುರ್ಕೊಂಡಿನಲ್ಲ ಅದು ಸ್ವಲ್ಪ ಕುದಿಯೋತನ ಬಿಡಬೇಕು. ಆಮೇಲೆ ಅದನ್ನೇನು ಮಾಡಿದೆ ಅಂದರೆ ನಾನು ತಕ್ಕೊಂಡಿಟ್ಕೊಂಡೆ. ಅದೇ ಪಾತ್ರೆ ಒಳಗೆ ನಾನು ಒಂದು ಉಳ್ಳಾಗಡ್ಡಿ, ಆಮೇಲೆ ಅದು 2 ಮೆಣಸಿನ್ಕಾಯಿ ಅಡ್ಡು ಹಾಕ್ಕೊಂಡಿದ್ದೆಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆಂದಂಗೆ ಫ್ರೈ ಮಾಡ್ಕೊಳಕತ್ತೀನಿ ನೋಡಿರಿ. ಸ್ವಲ್ಪ ಚೆಂದಂಗೆ ಫ್ರೈ ಮಾಡಿಕೊಂಡ್ರೆ ಅದ್ರ ಟೇಸ್ಟ್ ಚೆಂದ ಬರ್ತೈತಿ. ಆಮೇಲೆ ನಾ ಇಟ್ಟಿದ್ದು ಬೆಳ್ಳುಳ್ಳಿ ಕೂಡ ಇಲ್ಲಿ ಹಾಕ್ಕೊಂಡಿನಿ. ಆಮೇಲೆ ನಾ ಇಲ್ಲಿ ಅವ್ರು ಮೆನ್ಷನ್ ಮಾಡಿರ್ತಾರಲ್ಲ ಪಾಕೆಟ್ ಮೇಲೆ 1.5 ಕಪ್ 1 ಪ್ಯಾಕೆಟಿಗೆ ಅಂತ ಮೆನ್ಷನ್ ಮಾಡಿರ್ತಾರೆ. ನಾ ಇಲ್ಲಿ 2 ಕಪ್ಪಿಂದ 2.5 ಕಪ್ ನೀರು ಹಾಕ್ಕೊಂಡಿನಿ. ಯಾಕಂತಂದ್ರೆ ಚಿಕನ್ನು ಒಂದು ಸ್ವಲ್ಪ ಕುದಿಬೇಕಾಗ್ತೈತಿ. ಹೀಗಾಗಿ ನಾ ಏನು ಮಾಡೀನಿ ಅಂದ್ರೆ ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡಿನಿ. ಇದ್ರೊಳಗೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದ್ರೆ ಚಿಕನ್ ಮಸಾಲ ಅಷ್ಟೇ, ಮತ್ತೇನೂ ಇಲ್ಲ. ಆಮೇಲೆ ಮ್ಯಾಗಿ ಮಸಾಲ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಕೆಂಪು ಖಾರದ ಪುಡಿನೂ ನಾನು ಇಲ್ಲಿ ಹಾಕ್ಕೊಂಡಿನಿ. ನಿಮಗೆ ಜಾಸ್ತಿ ಖಾರ ಇಷ್ಟ ಇಲ್ಲ ಅಂತಂದರೆ ನೀವು ಅದನ್ನು ಸ್ಕಿಪ್ನೂ ಕೂಡ ಮಾಡ್ಬೋದು. ಇಷ್ಟೇ ಚೆಂದಂಗೆ ನಾನೇನು ಮಾಡತ್ತೀನಿ ಅಂತಂದ್ರೆ ಇದನ್ನ ಎಲ್ಲ ಕುದಿಸ್ಕೊಂಡು ಇದನ್ನು ಒಂದು 5ರಿಂದ 10 ನಿಮಿಷ ಆದರೂ ಕುದಿಸ್ಬೇಕು. ನೀವು ಕಮ್ಮಿ ಫ್ಲೇಮ್ ಒಳಗಿಟ್ಟು ಮ್ಯಾಲೆ ಮುಚ್ಚಿ ಚೆಂದಂಗೆ ಕುದಿಸ್ಬೇಕು. ಕುದ್ದಾದ್ಮೇಲೆ ಕೊತ್ತಂಬರಿ ಹಾಕಿ ಚೆಂದಂಗೆ ಅಲಿಗಡಿಸಿದ್ರೆ ರೆಡಿ ಆಯ್ತು ನೋಡಿರಿ. ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಿತ್ತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ವಿಡಿಯೋ ಮಾಡ್ಕಿಸಿಂದ ಅಪ್ಲೋಡ್ ಮಾಡ್ತೀನಿ ಅಂತ. ನೀವು ಇದ್ರೊಳಗೆ ಬೇಕಂತಂದ್ರೆ ಚೀಸ್ ಹಾಕ್ಕೋಬೋದು, ಇಲ್ಲಂತಂದ್ರೆ ಪನ್ನೀರ್ ಕ್ಯೂಬ್ಸ್ ಕೂಡ ಹಾಕ್ಕೋಬೋದು. ಚಿಕನ್ ಬದಲು ನೀವು ಇದನ್ನು ಪನ್ನೀರ್ ಕೂಡ ಹಾಕ್ಕೊಂಡ್ರೆ ಪನ್ನೀರ್ ಮ್ಯಾಗಿ ಆಗ್ತೈತಿ. ಈಗೆಲ್ಲರೂ ಅಂತೂ ಮ್ಯಾಗಿ ಜೋಡಿ ಭಾಳ ಎಕ್ಸ್ಪಿರಿಮೆಂಟ್ ಮಾಡತ್ತಾರ. ಅದ್ರೊಳಗೆ ಒಂದೊಂದು ಇಷ್ಟ ಆಗ್ತೈತಿ, ಒಂದೊಂದು ಇಷ್ಟ ಆಗಿಲ್ಲ. ಸೊ ನನಗೆ ಯಾವ್ದು ಇಷ್ಟ ಆಗೈತಿ ನಾನು ಅದನ್ನು ನಿಮಗೆ ಶೇರ್ ಮಾಡಿರ್ತೀನಿ. ನಾನು ಎಕ್ಸ್ಪಿರಿಮೆಂಟ್ ಮಾಡಿ ಇದು ನನಗೆ ಭಾಳ ಚಲೋ ಅನ್ನಿಸ್ತು. ಮ್ಯಾಗ್ ಸ್ವಲ್ಪ ಆರ್ಗ್ಯಾನೋ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ನಾನು ಇದನ್ನು ಎಂಜಾಯ್ ಮಾಡಿದೆ. ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ನನಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ. ನನಗೂ ಕೂಡ ಮತ್ತೆ ವೀಡಿಯೋ ಮಾಡೋಕ್ಕೆ ಒಂದು ಸ್ವಲ್ಪ ಹುರುಪ ಸಿಕ್ಕಂಗೆ ಆಗ್ತೈತೆ ನೋಡಿರಿ. ಸ್ವಲ್ಪ ನೀವು ಕಮೆಂಟ್ ಮಾಡಿ ನಂಗೆ ರೆಸ್ಪಾನ್ಸ್ ಮಾಡಿದ್ರೆ ಭಾಳ ಚಲೋ ಅನ್ನಿಸ್ತೈತಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗೈತಂತ ಮತ್ತು ಯೂಸ್ಫುಲ್ ಆಗೈತಂತ ಅನ್ಕೊತೀನಿ ರೀ. ಹೀಗೆ ಮತ್ತೆ ಇನ್ನೊಂದು ವಿಡಿಯೋನಾಗ ಸಿಗ್ತೀರಂತ್ರಿ. ಅಲ್ಲಿವರೆಗೂ ಬಾಯ್.